ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪ್ರತಿ ವರ್ಷ ಮಾರ್ಗಶಿರ ಹಾಗೂ ಭಾದ್ರಪದ ಈ 2 ಮಾಸಗಳಲ್ಲಿ 5 ದಿನಗಳು ತುಂಬಿ ಬಂದಾಗ, ಅರ್ಥಾತ್ 2 ಏಕಾದಶಿ, ಅಮಾವಾಸ್ಯ, ಪೌರ್ಣಮಿ, ಶ್ರವಣ ಏಕಾದಶಿ ಅಂತೂ ನಾವು ಉಪವಾಸವನ್ನ ಮಾಡಲೇಬೇಕು. ಅಮಾವಾಸ್ಯ, ಪೌರ್ಣಮಿ, ಶ್ರವಣ ಈ 3 ದಿನಗಳಲ್ಲಿ ಉಪವಾಸವಿದ್ದಾಗ ಅವಾಗ ವಿಷ್ಣು ಪಂಚವ್ರತವನ್ನ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದ ಕಾಲ. ಈ ವಿಷ್ಣು ಪಂಚಕದ ಮಹಾತ್ಮ್ಯವನ್ನ ನಾವು ಕೆಲವು ಪುರಾಣಗಳಲ್ಲಿ ಕಾಣುತ್ತೇವೆ. ವಿಷ್ಣು ಪ್ರೀತಿಗಾಗಿ ವೈಷ್ಣವನಾದ ವ್ಯಕ್ತಿ ತನ್ನ ಜೀವನದಲ್ಲಿ ಆಚರಿಸಲೇಬೇಕಾದಂತಹ ಪರಮ ಪವಿತ್ರವಾದಂತಹ ವ್ರತ, ವಿಶೇಷ ಪಾಪಗಳ ಪರಿಹಾರ, ಎಲ್ಲ ಪುಣ್ಯದ ಪ್ರದ ಈ ವ್ರತವನ್ನ ಹೇಗೆ ಆಚರಿಸಬೇಕು ಅಂತನ್ನೋದನ್ನ ನಾವು ವಿಷ್ಣು ಪಂಚಕ ನಿರ್ಣಯ ಅಂತನ್ನುವ ಗ್ರಂಥವನ್ನ ಪ್ರಾತಸ್ಮರಣೀಯರಾದ ಉತ್ತರಾದಿ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವಿಷ್ಣು ಪಂಚಕ ನಿರ್ಣಯ ಅಂತನ್ನುವ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಆ ಗ್ರಂಥದ ಮೂಲಕ ನಾವು ಇದರ ಮಾಹಿತಿಯನ್ನ ಪಡೆಯಬಹುದು. ಯಾವತ್ತಿನ ದಿನ ವಿಷ್ಣು ಪಂಚಕ ಗ್ರಹಣ ಮಾಡಲಿಕ್ಕೆ ಯೋಗ್ಯ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರೋ ಅಂದಿನ ದಿನ ಸ್ನಾನ ಮಾಡಿ ನಮ್ಮ ಆನ್ಹೀಕ ದೇವರ ಪೂಜೆ ಇತ್ಯಾದಿಗಳನ್ನು ನಾವು ಮಾಡಿದ ನಂತರ ಶುದ್ಧಿ ಪುಣ್ಯಾಹ ವಚನವನ್ನ ಮಾಡಿಕೊಳ್ಳಬೇಕು. ಶುದ್ಧಿ ಪುಣ್ಯಾಹ ವಚನವನ್ನ ಮಾಡಿಕೊಂಡು ಈ ರೀತಿಯಾಗಿ ಈ 1 ವರ್ಷ ಅಖಂಡವಾಗಿ ವಿಷ್ಣು ಪಂಚಕ ವ್ರತವನ್ನ ನಾನು ಮಾಡ್ತಾ ಇದ್ದೇನೆ, ನಿರ್ವಿಘ್ನವಾಗಿ ಆ ವ್ರತ ಸಂಪೂರ್ಣವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡಬೇಕು. ಮಾಡಿ ಏಕಾದಶಿ ಹಾಗೂ ಈ ಶುಕ್ಲ ಪಕ್ಷ ಏಕಾದಶಿ ಕೇಶವಾದಿ 12 ನಾಮಗಳಿಂದ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಕೃಷ್ಣ ಪಕ್ಷ ಏಕಾದಶಿ ಎಂದು ಸಂಕರ್ಷಣಾದಿ 12 ನಾಮಗಳಿಂದ ಅರ್ಘ್ಯವನ್ನು ಕೊಡಬೇಕು. ಪೌರ್ಣಮಿ ದಿನ ಉಪವಾಸ ಇರುವ ದಿನವೇ ಭಗವಂತನಿಗೆ ಅರ್ಘ್ಯವನ್ನು ಕೊಡುವಂತಹ ಒಂದು ಕ್ರಮ ಇದೆ. ಪೌರ್ಣಮಿ ದಿನ ವಿಧವೇ ನಮಃ, ಶಶಿನೇ ನಮಃ, ಶಶಾಂಕಾಯ ನಮಃ, ಚಂದ್ರಾಯ ನಮಃ, ಸೋಮಾಯ ನಮಃ, ಉಡುಪಾಯ ನಮಃ, ಅಮೃತಾಯ ನಮಃ, ಮನೋಹರಾಯ ನಮಃ, ಪಾವನಾಯ ನಮಃ, ಹಿಮಕೃತೆ ನಮಃ, ನಿಶಾಕೃತೆ ನಮಃ, ದೀಪ್ಯಮಾನಾಯ ನಮಃ ಅಂತ ನಾವು ಅರ್ಘ್ಯವನ್ನ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಅರ್ಘ್ಯವನ್ನ ಬಿಡಬೇಕು. ಅಮಾವಾಸ್ಯ ದಿನ ಮಹೀಧರಾಯ ನಮಃ, ಜಗನ್ನಾಥಾಯ ನಮಃ, ದೇವೇಂದ್ರಾಯ ನಮಃ, ದೇವಕೀ ಸುತಾಯ ನಮಃ, ಚತುರ್ಭುಜಾಯ ನಮಃ, ಗದಾಪಾಣಯೇ ನಮಃ, ಸುರಮೀಢಾಯ ನಮಃ, ಸುಲೋಚನಾಯ ನಮಃ, ಚಾರ್ವಾಂಗಾಯ ನಮಃ, ಚಕ್ರಪಾಣಯೇ ನಮಃ, ಸುರಮಿತ್ರಾಯ ನಮಃ, ಅಸುರಾಂತಕಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಅಮಾವಾಸ್ಯ ದಿನ ಈ ದೇವರ ನಾಮಗಳಿಂದ ಅರ್ಘ್ಯವನ್ನು ಕೊಡಬೇಕು. ಶ್ರವಣ ನಕ್ಷತ್ರದ ದಿನ ಪುರುಷೋತ್ತಮಾಯ ನಮಃ, ಶಾರ್ಂಗಧನ್ವಿನೇ ನಮಃ, ಗರುಡಧ್ವಜಾಯ ನಮಃ, ಅನಂತಾಯ ನಮಃ, ಗೋವರ್ಧನಾಯ ನಮಃ, ಪುಂಡರೀಕಾಕ್ಷಾಯ ನಮಃ, ನಿತ್ಯಾಯ ನಮಃ, ವೇದಗರ್ಭಾಯ ನಮಃ, ಯಜ್ಞಪುರುಷಾಯ ನಮಃ, ಸುಬ್ರಹ್ಮಣ್ಯಾಯ ನಮಃ, ಜಯಾಯ ನಮಃ, ಶೌರ್ಯೇ ನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಶ್ರವಣ ನಕ್ಷತ್ರದಂದು ಈ ನಾಮಗಳಿಂದ ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕು. ನಾಳೆ ದಿನ ಶ್ರವಣ ನಕ್ಷತ್ರ, ನಾಳೆಯೇ ವಿಷ್ಣು ಪಂಚಕ ಗ್ರಹಣ ಮಾಡಲಿಕ್ಕೆ ಉತ್ತಮವಾದ ಕಾಲ ಎಂಬುದಾಗಿ ಮಾಡಲಾಗಿದೆ. ಹಾಗಾಗಿ ಯಾರ್ಯಾವ ವಿಷ್ಣು ಭಕ್ತರೆಲ್ಲರೂ ಈ ವ್ರತವನ್ನ ಮಾಡಬೇಕು ಅಂತ ಬಯಸ್ತಾ ಇದ್ದೀರಿ ಅವರು ಪುಣ್ಯಾವಚನವನ್ನು ಮಾಡಿಕೊಂಡು ಈ ವ್ರತವನ್ನ ಪ್ರಾರಂಭ ಮಾಡಬೇಕಾಗಿ ನಾವು ಕೇಳಿದ ರೀತಿಯಲ್ಲಿ ಮಾಡಬೇಕು. ಇದಾದ ಮೇಲೆ ಯಾವುದೇ ಒಂದು ವ್ರತ ಮಾಡಿದಾಗಲೂ ಕೂಡ ಆ ವ್ರತ ಸಂಪೂರ್ಣ ಫಲ ಸಿಗಬೇಕಾದರೆ ಅದರ ಉದ್ಯಾಪನವನ್ನ ಮಾಡಬೇಕು. ಆದಿಯಲ್ಲಾದರೂ ಮಾಡಬೇಕು, ಮಧ್ಯದಲ್ಲಾದರೂ ಮಾಡಬೇಕು, ಅಥವಾ ಅಂತ್ಯದಲ್ಲಿ ಆದರೂ ಉದ್ಯಾಪನವನ್ನು ಮಾಡಬೇಕು. ಹಾಗೆ ವಿಷ್ಣು ಪಂಚಕದ ಉದ್ಯಾಪನವನ್ನು ಕೂಡ ಮಾಡಬೇಕು. ಪ್ರತಿಯೊಂದು ಉಪವಾಸ ದಿನಗಳಲ್ಲಿ ದ್ವಾದಶಿ ಬಿಟ್ಟು ಅಮಾವಾಸ್ಯ, ಪೌರ್ಣಮಿ, ಶ್ರವಣ ನಕ್ಷತ್ರ ಈ ಉಪವಾಸವನ್ನ ಮಾಡಿದ ಮೇಲೆ ಮಾರನೇ ದಿನ ಬೆಳಗ್ಗೆ ಪಾರಣೆಯನ್ನು ಮಾಡಬೇಕು. ದ್ವಾದಶಿ ದಿನ ಕಡ್ಡಾಯವಾಗಿ ಬೆಳಗ್ಗೆ ಬೇಗ ಪಾರಣೆಯನ್ನ ಮಾಡಲೇಬೇಕು. ಆದರೆ ಈ ಉಳಿದ 3 ದಿನಗಳಲ್ಲಿ ಮಾತ್ರ ಸೂರ್ಯೋದಯವಾಗಿ ಒಂದು ಯಾಮ, ಅರ್ಥಾತ್ ಸೂರ್ಯೋದಯ ಆಗಿ
3 ಗಂಟೆ ಆದ ಮೇಲೇನೆ ನಾವು ಪಾರಣೆಯನ್ನ ಮಾಡುವುದನ್ನ ಸಂಪ್ರದಾಯದಲ್ಲಿ ನಾವು ಕಾಣ್ತೇವೆ. ಉದಾಹರಣೆಗೆ 6:10 ಸೂರ್ಯೋದಯ ಆದರೆ 9:10 ನಂತರ ನಾವು ಪಾರಣೆಯನ್ನ ಮಾಡಬೇಕು. ವಿಶೇಷವಾದ ದೇವರ ನಾಮಗಳಿದೆ. ಆ ನಾಮಗಳಿಂದ ಅಪೂಪದಿಂದ ಆಹುತಿ, ಪಾಯಸದಿಂದ ಆಹುತಿಯನ್ನ ಮಾಡಿ ಉದ್ಯಾಪನವನ್ನ ಮಾಡಬೇಕು. 60 ಹೆಚ್ಚು ಕಡಿಮೆ 60 ಉಪವಾಸಗಳು ಬರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಉಪವಾಸಗಳು ಇರೋದಿಲ್ಲ, ವಿಷ್ಣು ಪಂಚಕ ಅಭಾವ ಅಂತ ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ. ಅವಾಗ 56 ಉಪವಾಸಗಳಾಗ್ತದೆ, ಅಥವಾ 57 ಆಗತ್ತೆ, 54 ಕೂಡ ಆಗುವಂತ ಸಂಭವಗಳಿದೆ. ಹಾಗಾಗಿ ಒಟ್ಟಾರೆ ತಿಂಗಳಿಗೆ 5 ಉಪವಾಸ ಅಂತ ಲೆಕ್ಕ ಇಟ್ಟುಕೊಂಡು 60 ಉಪವಾಸ ಆಗಿಲ್ಲ ಅಂತ ಆ ಮುಂದಿನ ವರ್ಷದಲ್ಲಿ ಬಿಟ್ಟು ಉಪವಾಸಗಳನ್ನ ಸೇರಿಸಬೇಕಾಗಿಲ್ಲ. ಆ ಒಂದು ವರ್ಷಗಳಲ್ಲಿ ಸೂಚನೆ ಮಾಡಿದಂತೆ ಎಷ್ಟು ಉಪವಾಸಗಳು ಬರ್ತದೋ ಅಷ್ಟು ಉಪವಾಸಗಳನ್ನ ಮಾಡಲೇಬೇಕು. ಒಂದೊಂದು ಉಪವಾಸ ಸಂದರ್ಭದಲ್ಲಿಯೂ ಕೂಡ ಶಕ್ತಿ ಇದ್ದವರು ಒಂದು ದಂಪತಿಗಳಿಗೆ ಭೋಜನಕ್ಕೆ ಅನ್ನದಾನವನ್ನ ಮಾಡಬೇಕು. ಮತ್ತೆ ವಸ್ತ್ರದಾನ ಇತ್ಯಾದಿಗಳು ಯಥಾಶಕ್ತಿಯಾಗಿ ನಾವು ಏನೇನು ಮಾಡ್ತೇವೋ ಅದು ನಮ್ಮ ಅನುಕೂಲ ತಕ್ಕಂತೆ. ಮುಖ್ಯವಾಗಿ ಈ ಸಂದರ್ಭಗಳಲ್ಲಿ ಅನುಷ್ಠಾನ ಮಾಡಬೇಕಾದಂತಹ ವಿಷಯಗಳು ಏನು ಅಂತಂದ್ರೆ, ಪರಾನ್ನ ವರ್ಜನೆ ಮಾಡಬೇಕು. ಹೊರಗಡೆಗೆ ಎಲ್ಲಿ ಊಟಕ್ಕೆ ಹೋಗಬಾರದು. ಮಠಗಳಲ್ಲಿ, ದೊಡ್ಡ ದೊಡ್ಡ ಸನ್ನಿಧಾನಗಳಲ್ಲಿ ತೀರ್ಥ ಪ್ರಸಾದವನ್ನು ಅವಶ್ಯವಾಗಿ ಸ್ವೀಕಾರ ಮಾಡಬಹುದು, ಅಲ್ಲಿ ಏನು ತಪ್ಪಿಲ್ಲ. ಪರಾನ್ನವನ್ನ ತ್ಯಾಗ ಮಾಡೋದು ಉತ್ತಮ ಪಕ್ಷ. ವಿಷ್ಣು ಮಂತ್ರ ಹಾಗೂ ಷಡಕ್ಷರ ಕೃಷ್ಣ ಮಂತ್ರ, ಈ 2 ಮಂತ್ರಗಳನ್ನ ಪ್ರತಿನಿತ್ಯ ಜಪ ಮಾಡಬೇಕು. ಗುರುಗಳಿಂದ ಉಪದೇಶವನ್ನು ಪಡ್ಕೊಂಡು ಷಡಕ್ಷರ ವಿಷ್ಣು ಮಂತ್ರ, ಷಡಕ್ಷರ ಕೃಷ್ಣ ಮಂತ್ರ, ಈ 2 ಮಂತ್ರಗಳನ್ನ ಅವಶ್ಯವಾಗಿ ಜಪವನ್ನು ಮಾಡಬೇಕು. ಜೊತೆಗೆ ಈ 1 ವರ್ಷದಲ್ಲಿ ಸಂಪೂರ್ಣ ಶ್ರೀಮದ್ ಭಾಗವತದ ಪಾರಾಯಣವನ್ನ ಮಾಡಬೇಕು. ಉಡುಪಿಯ ಕೃಷ್ಣನ ದರ್ಶನ 1 ಬಾರಿ ಮಾಡಬೇಕು. ಮತ್ತೆ ಕೃಷ್ಣಾ ನದಿಯ ಸ್ನಾನವನ್ನ ಮಾಡಬೇಕು. ಈ ಕ್ರಮವನ್ನ ನಾವು ಸಂಪ್ರದಾಯದಲ್ಲಿ ಹಿರಿಯರೆಲ್ಲರೂ ಮಾಡ್ತಾ ಬಂದಿದ್ದನ್ನು ಕಾಣ್ತೇವೆ. ಹಾಗಾಗಿ ಇದು ಅತ್ಯಂತ ಪ್ರಧಾನವಾದದ್ದು. ಇದು 5 ತಪ್ಪಿಸುವಂತೆ ಇಲ್ಲ. ಕೃಷ್ಣ ಮಂತ್ರ, ವಿಷ್ಣು ಮಂತ್ರ ಜಪ, ಸಂಪೂರ್ಣ ಶ್ರೀಮದ್ ಭಾಗವತ ಮಹಾಪುರಾಣದ ಪಾರಾಯಣ, ಉಡುಪಿಯ ಕೃಷ್ಣನ ದರ್ಶನ, ಕೃಷ್ಣಾ ನದಿಯ ಸ್ನಾನ. ಇನ್ನು ಯಾರು ಅಜೀವತ್ ಪಿತೃಕರು ಇದ್ದಾರೆ ಅವರು ಕೃಷ್ಣಾ ನದಿಯ ಸ್ನಾನಕ್ಕೆ ಹೋದಾಗ ಸ್ನಾನವನ್ನು ಮಾಡಿ ಅಲ್ಲಿ ತೀರ್ಥವಿಧಿಯನ್ನು ಕೂಡ ಅವಶ್ಯವಾಗಿ ಮಾಡಬೇಕು. ಈ ರೀತಿಯಾಗಿ ವಿಷ್ಣು ಪಂಚಕದ ವ್ರತವನ್ನ ಧಾರಣೆ ಮಾಡಿ ಅದರ ಉದ್ಯಾಪನೆಯನ್ನು ಮಾಡಿ ಅದನ್ನ ವಿಶೇಷವಾಗಿ ಗುರುಗಳಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಣೆ ಮಾಡಿದಾಗ ನಮ್ಮ ಪ್ರಾಚೀನ ಚಿರಣ ಪುಣ್ಯ ಅಂತ ಹೇಳಿದಂತೆ ನಾವು ವೈಷ್ಣವ ಜನ್ಮವನ್ನ ಪಡ್ಕೊಂಡಿದ್ದು ಸಾರ್ಥಕವಾಗ್ತದೆ. ವೈಷ್ಣವನಾದ ವ್ಯಕ್ತಿ ಕಡ್ಡಾಯವಾಗಿ ಮಾಡಲೇಬೇಕಾದಂತಹ ಒಂದು ಭಾರಿ ಉತ್ತಮವಾದ ಶ್ರೇಷ್ಠವಾದ ವ್ರತ ವಿಷ್ಣು ಪಂಚಕ ವ್ರತ. ಆ ವ್ರತವನ್ನ ಯಾರ್ಯಾರು ಆಚರಣೆ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ನಿರ್ವಿಘ್ನವಾಗಿ ಈ ವ್ರತ ಆಚರಣೆ ಮಾಡುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.